ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಂಥ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿದೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಂತ. ಆದರೆ ಕೆಲವರಿಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಗ್ರಾಮವನ್ನಲ್ಲಿ ಹೋಗಿ ಒಂದು ಲೈನ್ನಲ್ಲಿ ನಿಂತ್ಕೊಂಡು ಸಾಯಂಕಾಲದವರೆಗೆ ಟೈಮ್ ವೇಸ್ಟ್ ಮಾಡಿಕೊಂಡು ತಿದ್ದುಪಡಿ ಕೂಡ ಒಂದೊಂದು ಬಾರಿ ಲೇಟ್ ಆದರೂ ಕೂಡ ಒಂದೊಂದು ದಿನ ಲೈನ್ ಬಂದಿರಲ್ಲ. ಅಷ್ಟೊಂದು ತಿದ್ದುಪಡಿಯಲ್ಲಿ ತ್ರಾಸ ಆಗ್ತಾ ಇರುವಂಥದ್ದು ಜನರಿಗೆ. ಆದರೆ ಇಲ್ಲಿ ಈ ವಿಡಿಯೋವನ್ನು ನೀವು ನೋಡಿದ ಮೇಲೆ ನೀವು ಮನೆಯಲ್ಲೇ ಕೂತ್ಕೊಂಡು ರೇಷನ್ ಕಾರ್ಡ್ನ OTP ಮುಖಾಂತರ ತಿದ್ದುಪಡಿ ಮಾಡ್ಕೊಳ್ಬೋದು. ನೀವು ಯಾವುದೇ ಒಂದು ತಿದ್ದುಪಡಿ ಮಾಡ್ಕೊಳ್ಳಿ, ಮಕ್ಕಳ ಹೆಸರನ್ನು ಸೇರ್ಪಡೆ ಮಾಡೋದಾಗಿರ್ಬೋದು, ಮತ್ತು ಹೆಸರನ್ನ ತೆಗೆದುಹಾಕೋದಾಗಿರ್ಬೋದು, ಮತ್ತು ರೇಷನ್ ಅಡ್ರೆಸ್ ಏನಾದರೂ ಚೇಂಜ್ ಮಾಡೋದಾಗಿರ್ಬೋದು, ಮತ್ತು ಅವರ ತಾಲೂಕು ಡಿಸ್ಟಿಕ್ ಏನಾದರೂ ಚೇಂಜ್ ಮಾಡೋದಾಗಿರ್ಬೋದು. ನಿಮ್ಮ ಸ್ಪೆಲ್ಲಿಂಗ್ನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ಕೂಡ ನೀವು ತಿದ್ದುಪಡಿ ಮಾಡ್ಕೊಳ್ಬೋದು. ಇದು ಯಾವ ರೀತಿ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೇನೆ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಹೌದು ಸ್ನೇಹಿತರೆ, ನೀವು ಕೂಡ ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕಾಗಿತ್ತು. ನಮ್ಮದು ಹೋಗಿ ನಮ್ಮ ಒಂದು ಕೆಲಸ ಬಿಟ್ಟು ಹೋಗಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವರಿಗೆ ವೇಸ್ಟ್ ಇದ್ದಂಥವ್ರು ಹೋಗಿ ಕೆಲಸ ಇದ್ದಂಥವ್ರು ಕೂಡ ಬಿಟ್ಟು ಹೋಗಿ ಲೈನಲ್ಲಿ ನಿಂತ್ಕೊಂಡು ಗ್ರಾಮವನ್ನು ಈಗ ಎಲ್ಲ ಒಂದು ಸೇವಾ ಕೇಂದ್ರಗಳಲ್ಲಿ ಇದನ್ನು ಬಿಟ್ಟಿಲ್ಲ. ಗ್ರಾಮವನ್ನು ಮತ್ತು ಕರ್ನಾಟಕ ಒನ್, ಬೆಂಗಳೂರು ಒನ್, ಈ 3 ಕೇಂದ್ರಗಳಲ್ಲಿ ಮಾತ್ರ ನಿಮಗೆ ತಿದ್ದುಪಡಿಗೆ ಅವಕಾಶ ಇರುವಂಥದ್ದು. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಅಂತಂದರೆ ಒಂದು ಮಕ್ಕಳ ಹೆಸರು, ಒಬ್ರದ್ದು ಮಕ್ಕಳ ಹೆಸರು ಸೇರ್ಪಡೆ ಮಾಡಬೇಕಾಗಿರುತ್ತೆ. ಇನ್ನೊಬ್ರದ್ದು ಮದುವೆ ಆದಂಥ ಹೆಣ್ಣು ಮಕ್ಕಳ ಒಂದು ಹೆಸರನ್ನು ಡಿಲೀಟ್ ಮಾಡಬೇಕಾಗಿರುತ್ತೆ. ಅಂಥವ್ರಿಗೆ ಕೂಡ ಹೋಗಿ ಅವರು ಲೈನಲ್ಲಿ ನಿಂತು, ಕೆಲವರಿಗೆ ಸಮಯ ಇರುತ್ತೆ, ಕೆಲವರಿಗೆ ಸಮಯ ಇರೋದಿಲ್ಲ. ಅದಕ್ಕಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಹೇಳುವ ಹಾಗೆ ನೀವು ಮಾಡಿದಿರಿ ಅಂತಂದ್ರೆ ನೀವು ಯಾವುದೇ ಒಂದು ಸೇವಾ ಕೇಂದ್ರಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ, ಗ್ರಾಮ ಒನ್ಗೆ ಹೋಗುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಒಂದು ನಂಬರ್ ಕೊಡ್ತೀನಿ, ಒಬ್ಬರ ಗ್ರಾಮ ಒನ್ ಅವರ ನಂಬರ್ ನಿಮಗೆ ನೀಡ್ತೇನೆ. ಈ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ನಿಮ್ಮ ದಾಖಲೆಗಳು ಸೆಂಡ್ ಮಾಡಿದರೆ ಅವರು ನಿಮಗೆ ಏನು ತಿದ್ದುಪಡಿ ಮಾಡ್ಬೇಕಂತ ಅವ್ರಿಗೆ ಹೇಳಿದರೆ ಅವರು ನಿಮಗೆ ಸಲೀಸಾಗಿ ಆ ಕೆಲಸನ ಮುಗಿಸಿಕೊಡ್ತಾರೆ. ನಿಮ್ಮ ನಂಬರ್ಗೆ PDF ಹಾಕ್ತಾರೆ. ಈ PDFನ ನೀವು ಒಂದು ಎಲ್ಲಿ ನಿಮ್ಮ ಹತ್ರ ಇರುವಂಥ ಕರ್ನಾಟಕದಾದ್ಯಂತ ಯಾವುದೇ ಜಿಲ್ಲೆದವರಾಗಿರ್ಬೋದು, ಇಲ್ಲಿ ಅಲ್ಲಿ ಅಂತಿಲ್ಲ, ನೀವು ಯಾವ ಅಡ್ರೆಸ್ ಹೇಳ್ತೀರಾ ಆ ಅಡ್ರೆಸ್ಗೆ ತಿದ್ದುಪಡಿ ಮಾಡಿಕೊಡ್ತಾರೆ. ಈಸಿಯಾಗಿ ಕೇವಲ ನಿಮಗೆ ಒಂದು 5-10 ನಿಮಿಷದಲ್ಲೇ ಕೆಲಸ ಆಗ್ತದೆ. ನೀವು ಯಾವುದೇ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ನೀವು ಕರೆ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ಅವರಿಗೆ ಮಾಹಿತಿನ ಹೇಳಿದರೆ ನಿಮಗೆ ಈಸಿಯಾಗಿ ಆ ಒಂದು ರೇಷನ್ ಕಾರ್ಡ್ ನೀವು ತಿದ್ದುಪಡಿ ಮಾಡ್ಕೊಳ್ಬೋದು. ಸ್ನೇಹಿತರೆ, ನಾನು ಯಾವುದೇ ಒಂದು ಫೇಕ್ ನ್ಯೂಸ್ ಮಾಡೋದಿಲ್ಲ. ಹಾಗಾಗಿ ನಾನು ಹೇಳ್ತಿರುವಂಥ ಮಾಹಿತಿ ಸತ್ಯವಾಗಿರುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡುವ ಮುಖಾಂತರ ಮತ್ತು ವಾಟ್ಸಪ್ ಮಾಡುವ ಮುಖಾಂತರ, ಇದು ಗ್ರಾಮ ಒನ್ ಅವರ ಒಂದು ನಂಬರ್ ಆಗಿರುತ್ತೆ. ಈ ನಂಬರಿಗೆ ನೀವು ಕರೆ ಮಾಡುವ ಮುಖಾಂತರ ಮತ್ತು ವಾಟ್ಸಪ್ ಮಾಡುವ ಮುಖಾಂತರ ನಿಮ್ಮ ಒಂದು ರೇಷನ್ ಕಾರ್ಡ್ನ ನೀವು ತಿದ್ದುಪಡಿ ಮಾಡ್ಕೊಳ್ಬೋದು. ಸ್ನೇಹಿತರೆ, ನೀವು ಕರೆ ಮಾಡಿ ಅದ್ರ ಬಗ್ಗೆ ವಿಚಾರಿಸಿ ನಿಮ್ಮ ಈ ತಿದ್ದುಪಡಿ ಏನಿರುತ್ತೋ ಅದನ್ನು ಅವರಿಗೆ ಮಾಹಿತಿ ಕೊಟ್ಟರೆ ಅವರು ಏನು ಮಾಡಬೇಕನ್ನೋದು ನೀವು ಅವ್ರಿಗೆ ಹೇಳಿದರೆ ಅವರು ಸಲೀಸಾಗಿ ನಿಮ್ಮ ಕೆಲಸ ಮುಗಿಸಿಕೊಡ್ತಾರೆ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳಿ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.